ಗೈಸ್ ನೆಕ್ಸ್ಟ್ ನಾವೀಗ ಮನೆಗೆ ಹೋದ್ಮೇಲೆ ಇವತ್ತು ನೈಟ್ ನಾವು ಸಣ್ಣದಾಗಿ ಫ್ಯಾಮಿಲಿ ಜೊತೆ ಡಿನ್ನರ್ ಹೋಗುವಂತ ಇತ್ತು. ಸೊ ಸಂಜೆ ಮನೆಗೆ ಬಂದ್ರು ಚಿಕ್ಕಪ್ಪ ಚಿಕ್ಕಮ್ಮ, ಇವ್ರು ಮಾತ್ರ ಫುಲ್ ಗಮ್ಮತ್. ನೀವು ಇವ್ರ ವಿಡಿಯೋ ಹಾಕಿದ ತಕ್ಷಣ ಒಳ್ಳೆ ವ್ಯೂಸ್ ಹತ್ತು, ತುಂಬಾ ಜನ ಕಾಮೆಂಟ್ ಮಾಡಿದ್ರಿ. ಹಂಗೆ ಇವ್ರು ಸ್ವಲ್ಪ ಆಕ್ಟಿವ್ ಪರ್ಸನ್ ಅಲ್ಲ, ಹಂಗೆ ನನಗೆ ಇವ್ರಿಗೆ ವೈಬ್ ಮ್ಯಾಚ್ ಆತ. ಇವ್ರು ಬಂದ ತಕ್ಷಣ ಫುಲ್ ಜೋಶ್, ಈಗ ಮನೆಗೆ ಎಲ್ರು ಒಂದ್ ಕಡೆಯಿಂದ ಫುಲ್ ಆಕ್ಟಿವ್ ಆತ ಬತ್ರ. ಸೊ ನೆಕ್ಸ್ಟ್ ನಾವೀಗ ಡಿನ್ನರ್ಗೆ ಹೊರಟ್ವಿ. ಸೊ ಅಲ್ಲೆಂತಲ್ಲ ಹತ್ತಂತ ಈ ವಿಡಿಯೋದ ಹೇಳ್ತೆ, ಬಿಫೋರ್ ವಿಡಿಯೋದಲ್ಲೆಲ್ಲ ಬ್ಲಾಗ್ ಅಲ್ಲಿ ಹಾಕದ್ನ ಎಲ್ಲರೂ ಕಂಡಿರಿ. ಸೊ ಈ ವಿಡಿಯೋನು ಎಂಡ್ ತನಕ ನೋಡಿ ಖುಷಿಯಾಗಿರಿ. ಗಾಯ್ಸ್ ಲೆಟ್ಸ್ ಗೋ. ಇವತ್ತು ಫುಲ್ಲು ದೇವಸ್ಥಾನ ಅಂತ ಎಲ್ಲ ತಿರುಗೋದಾಯ್ತು. ಬರುವುದು 2 ದಿನಕ್ಕೋಸ್ಕರ ಊರಿಗಲ್ಲ. ಸೊ ಇವತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡುವಂತ ಡಿನ್ನರ್ಗೆ ಹೊರಟಿದ್ದೀವಿ. ಫುಲ್ ಬ್ಲಾಗ್ ಆಗ್ತೆ ನೋಡಿ. ಇವಳು ವಂಶಿತಾ ಅಂತ ಇವಳ ಹೆಸರು, ನೋಡ್ಕೊಳ್ಳಿ ಇವಳನ್ನ. ಕುಂದಾಪುರದಲ್ಲಾರು ನೋಡಿ, ನಾನು ಚಿಕ್ಕಮಂಗ್ಳೂರಲ್ಲಿ ಇರೋದು, ಇವಳು ಗೊತ್ತಲ್ಲ, ಇವಳದ್ದು ಕೊಡಿ ಇವ್ರನ್ನ. ಅಲ್ಲ ನಾನೀಗ ನೀವು ಇದ್ರಂತ ವಿಡಿಯೋ ಮಾಡೋದು, ಇಲ್ಲಾಂದ್ರೆ ಮಾಡೋದು, ಎಲ್ಲರೂ ನಿಮ್ದೇ ಕೇಮ್ದಲ್ಲ, ಅದಕ್ಕೆ ದೇವ್ರೆ ಆಗಲೇ ಹೇಳ್ಬೇಡ ಮಾರ. ಅತಿ ಇದು 50 ಕಡೆಗೆ ಯಾವತ್ತೇಳಿ ನಾನು ಅಣ್ಣ ಅವರೆಲ್ಲ ನಾವೆಲ್ಲ ಬೈಂತಲ್ಲ. ಜಾಲಿ ಜಾಲಿ ಗೈಸ್, ನಾವು ಬುಕ್ ಮಾಡಿ ಬಂದಂಗೆ ಎಲ್ಲ ಖಾಲಿ ಖಾಲಿ. ಅಲ್ಲ ಡಿಪಾರ್ಟ್ಮೆಂಟ್ ಅದೆಲ್ಲ ನೀವು ಇಲ್ಲಿ ಕೂತ್ವಿ, ನಾನು ಅಂಕಲ್ ಚಂದ್ರ ಅಂಕಲ್ ಈ ಟೇಬಲ್. ಶೂ ಒಳಗೆ ಗೈಸ್ ನೀವು ಜಾಸ್ತಿ ಈಗ ನನ್ನ ಏಜಿನವ್ರು ಇಲ್ಲೊಂದು ಸ್ವಲ್ಪ ದೊಡ್ಡವರೇ ಆಗಿದ್ರು, ಚಿಕ್ಕವರಾಗಿದ್ರು, ಜಾಸ್ತಿ ಫ್ರೆಂಡ್ಸ್ ಜೊತೆನೇ ಎಲ್ಲ ಎಂಜಾಯ್ ಮಾಡಿರ್ತೀರಿ. ಸೊ ನೀವು ಆದಷ್ಟು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ, ಆ ವೈಬ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅವರಿಗೂ ಅಷ್ಟು ಖುಷಿಯಾಗಿರುತ್ತೆ, ನಮಗೂ ಒಂಥರ ಫುಲ್ ಹ್ಯಾಪಿ. ಚೇರ್ಸ್ ಎಲ್ಲರೂ ಅಂಕಲ್. ಎಲ್ಲ ಮುಗಿದೋಯ್ತು.